ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸಂಡೇ. ಸೊ ನಾವು ಸ್ಯಾಟರ್ಡೇ ಬ್ಯಾಂಗ್ಳೂರು ಬಿಟ್ಟಿದ್ದು ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ರೂಮಲ್ಲೇ ರೆಸ್ಟ್ ಮಾಡಿದ್ವಿ, ಯಾಕಂದರೆ ಅಷ್ಟು ಮಳೆ ಇದೆ ಧರ್ಮಸ್ಥಳದಲ್ಲಿ. ಸೊ ಹಾಗಾಗಿ ಎಲ್ಲೂ ಹೊರಗಡೆ ಅಡ್ಡಾಡೋಕ್ಕಾಗಲಿಲ್ಲ. ಸೊ ಸಂಜೆ ಇವಾಗ ಮಳೆ ಸ್ವಲ್ಪ ನಿಂತಿದೆ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಸೊ ಇವತ್ತಿನ ದರ್ಶನ ಯಾವ್ಯಾವ ಥರ ಆಗುತ್ತೆ ಅಂತ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೋತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗುಡಿ ಎಂಟ್ರೆನ್ಸಲ್ಲಿ ಪಕ್ಕ ಒಂದು ಆಫೀಸ್ ಇದೆ. ಸೊ ಅಲ್ಲಿ 1 ವರ್ಷದ ಒಳಗಿರೋ ಮಗುಗೆ ಬೇಗ ದರ್ಶನ ಆಗೋಕ್ಕೆ ಒಂದು ಚೀಟಿ ಬರ್ಕೊಡ್ತಾರಂತೆ. ಸೊ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಮಗುದು ಬರ್ತ್ ಸರ್ಟಿಫಿಕೇಟ್ ನಾವು ತೊಗೊಂಡೋಗ್ಬೇಕು. ಆ್ಯಂಡ್ ಈವನ್ ಫೋನಲ್ಲಿದ್ರೂ ಅದನ್ನು ನೋಡಿ ಅವರು ಕೊಡ್ತಾರೆ, ಹಾಗೆ ಒರಿಜಿನಲ್ಲೇ ತೊಗೊಂಡೋಗ್ಬೇಕಂತ ಏನಿಲ್ಲ. ಸೊ ಫೋನಲ್ಲಿದ್ದರೆ ಸಾಕು. ಸೊ ಅದನ್ನು ತೋರಿಸಿದ್ವಿ ನಾವು, ನಮಗೆ ಆ ಒಂದು ಕಾರ್ಡ್ ಕೊಟ್ಟಿದ್ರು. ಬೇಗ ದರ್ಶನ ಆಗುತ್ತೆ ನಮಗೆ, ಇವಾಗ ಒಂದು 1/2 ಅವರಲ್ಲಿ ದರ್ಶನ ಆಗುತ್ತೆ. ಸೊ ಇಲ್ಲಿ ಹೊಸಪೇಟೆ ಕಡೆಯಿಂದ ಸೈಕಲ್ನಲ್ಲಿ ಬಂದಿದ್ದಾರಂತೆ. ಒಂದು 3 ಡೇಸಿಂದ ಅವರು ಸೈಕಲಲ್ಲಿ ಬಂದಿದ್ದಾರೆ. ಸೊ ಎಷ್ಟು ಈಸಿ ಅಲ್ಲ, ಎಲ್ರಿಗೂ ಅವ್ರವ್ರು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ಆಗಲಿ, ಒಂದು ಮಂಜುನಾಥನ ಆಶೀರ್ವಾದ ಅವ್ರ ಮೇಲೆಲ್ಲ ಇರಲಿ ಅಂತ ಕೇಳ್ಕೊತಾ ಸೊ ಅವ್ರನ್ನ ನಾವು ಮಾತಾಡಿಸಿ ಸೊ ನಾವು ನೆಕ್ಸ್ಟು ನಮ್ಮ ದರ್ಶನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಅರನ್ಗೆ ಮುಡಿ ಕೊಡೋದು ಸೋಮವಾರ. ಇಲ್ಲೇ ಇದ್ದೀವಿ, 2 ಸರಿ ದರ್ಶನ ಮಾಡ್ಕೊಂಡು ಹೋಗೋಣ, ಏನು ಮಾಡೋದು ಅಲ್ಲಿ ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಅಂತ. ಸೊ ಒಂದಿನ ಮುಂಚೆ ಭಾನುವಾರನೇ ನಾವು ಮತ್ತೆ ದರ್ಶನಕ್ಕೆ ಬಂದಿದ್ದೀವಿ. ಆ್ಯಂಡ್ ರಶ್ ಅಂತೂ ನಿಜವಾಗ್ಲೂ ಇಲ್ಲ ಮಳೆ ಇರೋದ್ರಿಂದ. ಸೊ ಹಾಗಾಗಿ ನಾವು ಈವನ್ ನಾರ್ಮಲ್ ರೂಟಲ್ಲಿ ಎಲ್ಲರೂ ಹೋಗೋ ರೂಟ್ನಲ್ಲೇ ಹೋಗ್ಬೋದು, ಒಂದು 2 ಅವರ್ಸ್ ತೊಗೊಳುತ್ತೆ ಅಷ್ಟೇ. ಬಟ್ ಆದ್ರೂ ಅರಣ್ಯ ಇರೋ ಒಂದು ರೀಸನ್ಗೆ ನಾವು ಒಂದು 1/2 ಅವರಲ್ಲಿ ಜಲ್ದಿ ದರ್ಶನ ಆದರೆ ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಒಂದು ಚೀಟಿನ ಬರ್ಸ್ಕೊಂಡ್ವಿ. ಸೊ ಯಾರಾದರೂ 1 ವರ್ಷದ ಒಳಗಡೆ ಇರೋ ಮಗು ಕರ್ಕೊಂಬಂದರೆ ಪ್ಲೀಸ್ ಅಲ್ಲಿ ಗುಡಿ ಎಂಟ್ರೆನ್ಸ್ ಪಕ್ಕನೇ ಒಂದು ಆಫೀಸಲ್ಲಿ ಇರುತ್ತೆ. ಸೊ ಅಲ್ಲಿ ನೀವು ಈ ಥರ ಚೀಟಿ ಬರ್ಸ್ಕೊಂಡ್ರೆ VIP ರೂಟ್ ಇರುತ್ತಲ್ಲ, ಸೊ ಅಲ್ಲಿಂದನೇ ಕಳಿಸ್ಬೋದು ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು. ಆ್ಯಂಡ್ ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಸೊ ಇವಾಗ ಅವ್ರು ಹೇಳಿರೋ ರೂಟ್ನಲ್ಲಿ ನಾವು ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಈಸಿಯಾಗಿ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಆರಾಮಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಯಾರೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಮಕ್ಕಳು ಅಥವಾ ಏಜ್ ಆಗಿರೋರಿಗಂತೂ ಇನ್ನು ಅಲ್ಲೇ ಎಂಟ್ರೆನ್ಸಲ್ಲೇ ರೂಮ್ ಒಳಗಡೆನೇ ಬಿಟ್ಬಿಡ್ತಾರೆ, ಸೀದಾ ಮೇನ್ ಡೋರಿಂದನೇ ಒಳಗಡೆನೇ ಬಿಡ್ತಾ ಇದ್ದಾರೆ. ಸೊ ಅಲ್ಲಿ ಕೇಳಿಕೊಂಡು ಇನ್ಫಾರ್ಮೇಷನ್ ತೊಗೊಂಡು ಒಳಗಡೆ ಹೋಗಿ, ಸುಮ್ಮನೆ ಎಲ್ಲ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡ್ರು ಸ್ಟ್ರೆಸ್ ಆಗಬೇಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಬೇಗ ಬೇಗ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಣ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ರೂಮ್ ಕಾಣ್ತಾ ಇದೆ ಅಲ್ಲಿ ದೂರದಲ್ಲಿ, ಅಲ್ಲಿಂದ ಹೋಗಿ ಅಂತ ಹೇಳಿದ್ದಾರೆ. ಸೊ ನೋಡಿ ಎಲ್ಲ ಖಾಲಿ. ಸೊ ಇವಾಗ ನಿಯರ್ ಎಂಟ್ರೆನ್ಸ್, ಗರ್ಭಗುಡಿ ಎಂಟ್ರೆನ್ಸ್ ಒಳಗಡೆ ಹೋಗ್ತೀವಲ್ಲ, ಸೊ ಅಲ್ಲಿ ಬಂದಿದ್ದೀವಿ ನಾವು ಇವಾಗ. ಸೊ ಬೇಗ ದರ್ಶನ ಮಾಡಿಕೊಂಡು ಹೊರಗೆ ಬರ್ತೀವಿ. ಸೊ ಇವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ನಿಯರ್ಲಿ 20-30 ನಿಮಿಷ ಆರಾಮಾಗಿ ಒಳಗಡೆ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಎಷ್ಟು ನಮಗೆ ನುಗ್ಗಲು ಏನೂ ಇರಲಿಲ್ಲ, ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಹೊರಗಡೆ ಬಂದ್ವಿ. ಆ್ಯಂಡ್ ಇವಾಗ ನಾವು ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. 7 o'clock ಕರೆಕ್ಟ್ 7 o'clock ಒಳಗಡೆ ಬಿಡ್ತಾರಂತೆ. ಸೊ ದರ್ಶನ ಏನೋ ಬೇಗ ಆಯಿತು, ಕ್ಯೂವಲ್ಲಿ ಸ್ವಲ್ಪ ಒಂದು 20 minutes ನಿಂತ್ಕೊಂಡ್ವಿ. ಸೊ ಇವಾಗ ನಾವು ಊಟದ ಹಾಲಿಗೆ ಬಂದಿದ್ದೀವಿ. ಸೊ ಪ್ರಸಾದನ ಬೇಗ ಬೇಗ ತೊಗೊಂಡು ಹೋಗಬೇಕು. ಸೊ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಪ್ರಸಾದ ತೊಗೊಳಕ್ಕೆ. 1-2 times ಬಂದಿದ್ದೀವಿ, ಬಟ್ ಪ್ರಸಾದ ತೊಗೊಳಕ್ಕೆ ಆಗಿರಲಿಲ್ಲ, ಅಷ್ಟೊಂದು ರಶ್ ಇರೋದ್ರಿಂದ. ಸೊ ಈ ಟೈಮ್ನಲ್ಲಿ ಪ್ರಸಾದ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತೇಳಿ ಸೊ ನಿಜವಾಗ್ಲೂ ಒಂದು 20-30 minutes ನಾವು ಅಲ್ಲಿ ವೇಟ್ ಮಾಡಿ ಕೂತ್ಕೊಂಡು ಪ್ರಸಾದಕ್ಕೆ ಬಂದಿದ್ದೀವಿ. ಆ್ಯಂಡ್ 2 times ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ. ನಿಜವಾಗ್ಲೂ ಸ್ವಲ್ಪ ಬೇಜಾರಿತ್ತು ಲಾಸ್ಟ್ ಟೈಮು ಬಂದಾಗ, ತುಂಬ ರಶ್ ಇತ್ತು. ಸೊ ಇವಾಗ ಪ್ರಸಾದನ ತಗೊಂಡು ದೇವರ ಆಶೀರ್ವಾದನ ಚೆನ್ನಾಗಿ ತಗೊಂಡು ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇವಾಗ ರೂಮಿಗೆ ಬಂದ್ವಿ. ಲನ ಕೆಲವೊಂದು ಆಟ ಸಾಮಾನ ತಗೊಂಡು ರೂಮಿಗೆ ಬಂದ್ವಿ. ಸುಮ್ಮನೆ ವೇಸ್ಟ್ ಬಿಚ್ಚಿದ್ರೆ ಅದಕ್ಕೆ ಒಂದೇ ಒಂದು ಓಪನ್ ಮಾಡಿ. ಅರನ್ ಏನು ತಗೊಂಡಾನೆ? ಬಾಸು ಅರನ್ ಸರಿ ಮುಂದ. ಹಾಂ ಬರ್ಸು ಅರನ್.
ಸೊ ನಾಳೆ ಬೆಳಿಗ್ಗೆ ಎದ್ದು ಅರನ್ಗೆ ಮುಡಿ ಕೊಡಬೇಕು. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.